ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಫಿಕ್ಸ್ಡ್ ಡಿಪಾಸಿಟ್ ಇಡಬೇಕು ಅಂದ್ಕೊಂಡಿದ್ರೆ, ನೀವೇನಾದರೂ ಫಿಕ್ಸ್ಡ್ ಡಿಪಾಸಿಟ್ ಇಡಬೇಕಂದ್ರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ನೀವು ಫಿಕ್ಸ್ಡ್ ಡಿಪಾಸಿಟ್ ಇಡಬೇಕೋ ಇಡಬಾರ್ದೋ, ಇಟ್ಟರೆ ಏನು ಅಡ್ವಾಂಟೇಜು, ಇಡಲಿಲ್ಲ ಅಂದರೆ ಏನು ಡಿಸ್ಅಡ್ವಾಂಟೇಜು, ಯಾವ ಬೆನಿಫಿಟ್ಸ್ ಇದೆ ಯಾವ ಬೆನಿಫಿಟ್ಸ್ ಇಲ್ಲ ಫಿಕ್ಸ್ಡ್ ಡಿಪಾಸಿಟಲ್ಲಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಈಗ ತಿಳ್ಕೊಳ್ಳೋಣ, ಫಿಕ್ಸ್ಡ್ ಡಿಪಾಸಿಟ್ ಅಂದ್ರೇನು, ಫಿಕ್ಸ್ಡ್ ಡಿಪಾಸಿಟ್ ಇಂದ ಏನು ಬೆನಿಫಿಟ್ಟು, ಫಿಕ್ಸ್ಡ್ ಡಿಪಾಸಿಟಲ್ಲಿ ಇಟ್ಟರೆ ನಮಗೆ ರಿಯಲ್ ಆಗಿ ಬೆನಿಫಿಟ್ ಸಿಗುತ್ತಾ, ಇಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಏನು ಅಡ್ವಾಂಟೇಜು ಏನು ಡಿಸ್ಅಡ್ವಾಂಟೇಜಸ್ ಅನ್ನೋದನ್ನೆಲ್ಲ ಈಗ ತಿಳ್ಕೊಳಕ್ಕೆ ಹೋಗೋಣ. ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಫಿಕ್ಸ್ಡ್ ಡಿಪಾಸಿಟ್ ಅಂದ್ರೆ ಏನು. ಫಿಕ್ಸ್ಡ್ ಡಿಪಾಸಿಟ್ ಅಂದಿದ ತಕ್ಷಣ ನೀವು ಬ್ಯಾಂಕಲ್ಲಿ ಇಲ್ಲ ಪೋಸ್ಟ್ ಆಫೀಸಲ್ಲಿ ಯಾವುದೇ ಫೈನಾನ್ಷಿಯಲ್ ಆರ್ಗನೈಸೇಷನಲ್ಲಿ RBI ಅವರು ಪರ್ಮಿಷನ್ ಕೊಟ್ಟಿರ್ತಾರೆ. ಕೆಲವು ಕೋಆಪರೇಟಿವ್ ಸೊಸೈಟಿಯಲ್ಲೂ ಕಲೆಕ್ಟ್ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಯಾವುದೇ ಬ್ಯಾಂಕ್ಗಳು ಯಾವುದೇ ಆರ್ಗನೈಸೇಷನ್ನು RBI ಇಂದ ಲೈಸೆನ್ಸ್ ತಗೊಂಡು ಅವರು ಈ ರೀತಿಯಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ತಗೊಳ್ಬೋದು ಅಂತ ಕಾನೂನು ಮಾಡಿರ್ತಾರೆ. ಅಂಥವ್ರ ಹತ್ರ ನೀವು ನಿಮ್ಮ ಹಣನ ಇಟ್ಟಾಗ ನಿಮ್ಮ ಹಣ ನೀವು ಏನು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿರ್ತೀರೋ ನೀವು ಇಟ್ಟಿರೋ ಅಮೌಂಟ್ಗೆ ಇಷ್ಟು ಇಂಟ್ರೆಸ್ಟ್ ರೇಟ್ ಅಂತ ಕೊಡ್ತಾರೆ. ನೀವು ಒಂದು 6 ತಿಂಗಳಿಗೆ ಇಟ್ಕೊಳ್ಬೋದು, 1 ವರ್ಷಕ್ಕೆ ಇಡ್ಬೋದು, 2 ವರ್ಷಕ್ಕೆ ಇಡ್ಬೋದು, 3 ವರ್ಷಕ್ಕೆ ಇಡ್ಬೋದು. ಈಗೆಲ್ಲ ಆನ್ಲೈನಲ್ಲೂ ಕೂಡ ನಾನಾ ರೀತಿಯಲ್ಲಿ ಡಿಫ್ರೆಂಟ್ ವೆರೈಟೀಸಲ್ಲಿ ಫಿಕ್ಸ್ಡ್ ಡಿಪಾಸಿಟ್ಗಳು ಬಂದ್ಬಿಟ್ಟಿದೆ. ಪ್ರತಿಯೊಂದು ಬ್ಯಾಂಕ್ಗಳವರು ಡಿಫ್ರೆಂಟ್ ರೀತಿಯಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಇಡೋದಕ್ಕೆ ಒಳ್ಳೆ ರೀತಿ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ನೀವು ಆನ್ಲೈನಲ್ಲೇ ನೀವು ಪ್ರತಿಯೊಂದನ್ನು ಫಿಕ್ಸ್ಡ್ ಡಿಪಾಸಿಟ್ ಮಾಡ್ಕೊಬಿಡ್ಬೋದು. ಈಗ ತಿಳ್ಕೊಳ್ಳೋಣ ಫಿಕ್ಸ್ಡ್ ಡಿಪಾಸಿಟ್ ಯಾವಾಗ ಇಡಬೇಕು ಅಂತ. ನಾವು ಫಿಕ್ಸ್ಡ್ ಡಿಪಾಸಿಟ್ ಯಾವಾಗ ಇಡಬೇಕು ಅಂದಾಗ, ನಮ್ಮಲ್ಲಿ ಸಾಕಷ್ಟು ಹಣ ಇದ್ದಾಗ, ನಮಗೆ ಆ ಹಣದ ರಿಕ್ವೈರ್ಮೆಂಟು ಇನ್ನೊಂದು 6 ತಿಂಗಳಿಗೋ ವರ್ಷದಲ್ಲೋ ಇದ್ದಾಗ, ನಿಮ್ಮಲ್ಲೇ ಹಣ ಇರುತ್ತೆ, ಆ ಹಣ ನಿಮ್ಗೆ ಒಂದು ವರ್ಷದೊಳಗಡೆ ಬೇಕಾಗುತ್ತೆ, ಯಾವುದೋ ಕಾರಣಕ್ಕೆ ಬೇಕಾಗುತ್ತೆ, ಇಲ್ಲಾಂದ್ರೆ 2 ವರ್ಷಕ್ಕಾದರೂ ಬೇಕಾಗುತ್ತೆ. ಆಗ ನಾವು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಆ ಹಣ ತುಂಬ ಇಂಪಾರ್ಟೆನ್ಸ್ ಇದ್ದಾಗ ನಮ್ಗೆ ಬರೋದಿಲ್ಲ. ಆಗ ಏನು ಮಾಡಬೇಕಾಗಂದ್ರೆ FD ಇಟ್ಟಾಗ ನಿಮಗೆ ನಿಮ್ಮ ಹಣ ಸೇಫ್ ಆಗಿರುತ್ತೆ, ಮತ್ತು ನಿಮಗೆ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ನಿಮಗೆ ಹಣ ಗ್ಯಾರಂಟಿ ವಾಪಸ್ ಬರುತ್ತೆ ನೀವು ಫಿಕ್ಸ್ಡ್ ಡಿಪಾಸಿಟಲ್ಲಿ ಇಟ್ಟಾಗ. ಮತ್ತು ಕೆಲವು FDಗಳಲ್ಲಿ ನಿಮಗೆ ಸೆಕ್ಷನ್ 80C ಪ್ರಕಾರ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೂಡ ಸಿಗುತ್ತೆ. ನೀವು FDಯಲ್ಲಿ ಇನ್ವೆಸ್ಟ್ ಮಾಡಿದಾಗ ನೀವು FDಯಲ್ಲಿ ಹಣ ಇಟ್ಟಾಗ ನಿಮಗೆ ಸೆಕ್ಷನ್ 80C ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಮತ್ತು ಇಲ್ಲೊಂದು ಅಡ್ವಾಂಟೇಜ್ ಅಂದರೆ ನೀವು FDಯಲ್ಲಿ ಇಟ್ಟಾಗ ಇನ್ನೊಂದು ಅಡ್ವಾಂಟೇಜ್ ಅಂದರೆ ನಿಮ್ಗೆ ಯಾವಾಗ ಬೇಕಾದರೂ ಹಣನ ವಿಡ್ರಾ ಮಾಡ್ಕೊಳ್ಬೋದು. ಕೆಲವು ರೀತಿಯಲ್ಲಿ ನಿಮಗೆ ಪೆನಾಲ್ಟಿ ಹಾಕ್ತಾರೆ, ಪ್ರಿಮೇಚರ್ ವಿಡ್ರಾ ಮಾಡಬೇಕಂದಾಗ ಪೆನಾಲ್ಟಿ ಹಾಕ್ತಾರೆ, ಬಟ್ ನಿಮಗೆ ಹಣ ಗ್ಯಾರಂಟಿ ಸಿಗುತ್ತೆ. ಮತ್ತು ಫಿಕ್ಸ್ಡ್ ಡಿಪಾಸಿಟಲ್ಲಿ ಏನಾಗುತ್ತೆ ಅಂದರೆ ನಾವು 6 ತಿಂಗಳು ಆಗೋದ್ಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಕೊಳ್ಬೋದು, 1 ವರ್ಷ ಆಗೋದ್ಮೇಲೆ ರಿನ್ಯೂವಲ್ ಮಾಡ್ಕೋಬೋದು, ಆಪ್ಷನ್ ಇರುತ್ತೆ. ನಾವೇನು ನಮ್ಮ ಹತ್ರ ಈಗ ಕೆಲವು ಸಲ ಏನೋ ಅನ್ಕೊಂಡಿರ್ತೀವಿ, ಜೀವನದಲ್ಲಿ ಏನೋ ಆ ಹಣ ಬೇಕಾ ಅಂತ ಅನ್ಕೊಂಡಿರ್ತೀವಿ. ಇನ್ ಕೇಸ್ ಆ ಹಣ ಬೇಕಾಗಿಲ್ಲ ಅಂದಾಗ ನಾವು ಮತ್ತೆ ರಿನ್ಯೂವಲ್ ಮಾಡಿಸ್ಕೊಳ್ಬೋದು. ಇನ್ನೊಂದು 6 ತಿಂಗಳಿಗೆ ರಿನ್ಯೂವಲ್ ಮಾಡಿಸ್ಬೋದು, ಇನ್ನೊಂದು ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಬೋದು. ಈ ಎಲ್ಲ ರೀತಿಯಲ್ಲೂ ನೀವು ಫಿಕ್ಸ್ಡ್ ಡಿಪಾಸಿಟಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಮತ್ತೆ ಕೆಲಸಲ್ಲಿ ಏನಾಗ್ಬಿಡುತ್ತೆ ಅಂದರೆ, ನಾವು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿರ್ತೀವಿ, ಈಗ 2 ವರ್ಷಕ್ಕೆ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿರ್ತೀವಿ ಅಂದರೆ ನಮಗೆ 1 ವರ್ಷಕ್ಕೆ ರಿಕ್ವೈರ್ಮೆಂಟ್ ಬಂದ್ಬಿಡುತ್ತೆ. 1 ವರ್ಷಕ್ಕೆ ರಿಕ್ವೈರ್ಮೆಂಟ್ ಬಂದಾಗ ಕೆಲವು ಬ್ಯಾಂಕ್ಗಳಲ್ಲಿ ಆಪ್ಷನ್ಸ್ ಇದೆ, ಫಿಕ್ಸ್ಡ್ ಡಿಪಾಸಿಟ್ ಮೇಲೇ ಲೋನ್ ಕೊಡ್ತಾರೆ. ಆಗೇನಾಗುತ್ತೆ, ನಾವೇನಾದರೂ ಆ ಫಿಕ್ಸ್ಡ್ ಡಿಪಾಸಿಟ್ನ ಪ್ರಿಮೇಚರಲ್ಲಿ ಮಾಡೋ ನೆಸೆಸರಿ ಇಲ್ಲ. ಬ್ಯಾಂಕ್ ಅವರು ಆ ಫಿಕ್ಸ್ಡ್ ಡಿಪಾಸಿಟ್ನ ಇಟ್ಕೊಂಡು ನಿಮಗೆ ಇಷ್ಟು ಪರ್ಸೆಂಟೇಜ್ ಅಂತ ಇಂಟ್ರೆಸ್ಟ್ ಹಾಕಿ ನಿಮಗೆ ಲೋನ್ ಕೂಡ ಕೊಡ್ತಾರೆ. ಅದು ಕೂಡ ಅಡ್ವಾಂಟೇಜ್ ಇರುತ್ತೆ ನೀವು ಫಿಕ್ಸ್ಡ್ ಡಿಪಾಸಿಟ್ ಮಾಡಿದಾಗ. ಮತ್ತು ಎಸ್ಪೆಷಲಿ ಸೀನಿಯರ್ ಸಿಟಿಸನ್ ಆಗಿದ್ರೆ ನೀವು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಾಗ ನಿಮಗೆ 0.5% 1% ಇಂಟ್ರೆಸ್ಟ್ ಬೇರೆಯವ್ರಿಗಿನ್ನ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ನೀವು ಸೀನಿಯರ್ ಸಿಟಿಸನ್ ಆಗಿದ್ರೆ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಾಗ ನೀವು. ಸೊ ಇಷ್ಟೆಲ್ಲಾನು ಬೆನಿಫಿಟ್ಸ್ ಇರುತ್ತೆ ನೀವು FDನ ನೀವು ಫಿಕ್ಸ್ಡ್ ಡಿಪಾಸಿಟ್ ಓಪನ್ ಮಾಡಿದಾಗ. ಈ ಎಲ್ಲ ಬೆನಿಫಿಟ್ಸ್ಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಈಗ ತಿಳ್ಕೊಳ್ಳೋಣ, ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಾಗ ಯಾಕೆ ಕೆಲವರು ಫಿಕ್ಸ್ಡ್ ಡಿಪಾಸಿಟ್ ಇಡಬಾರ್ದು ಅಂತಾರೆ, ಯಾಕೆ ನಮ್ಮ ಹಣನ ಫಿಕ್ಸ್ಡ್ ಡಿಪಾಸಿಟಲ್ಲಿ ಇಟ್ಟರೆ ನಮ್ಮ ಹಣ ಏನಾಗುತ್ತೆ. ಕೆಲವರು ಹೇಳ್ತಾರೆ ಫಿಕ್ಸ್ಡ್ ಡಿಪಾಸಿಟಲ್ಲಿ ನಮ್ಮ ಹಣನ ಯಾವುದೇ ಕಾರಣಕ್ಕೂ ಇಡಬಾರ್ದು, ಫಿಕ್ಸ್ಡ್ ಡಿಪಾಸಿಟಲ್ಲಿ ಇಟ್ಟರೆ ನಮ್ಮ ಹಣ
ಒಳ್ಳೆ ರೀತಿ ಗ್ರೋ ಆಗೋದಿಲ್ಲ, ನಮ್ಮಷ್ಟು ದಡ್ರು ಯಾರೂ ಇರೋದಿಲ್ಲ ಅಂದ್ಬಿಟ್ಟು ಕೆಲವರು ಫಿಕ್ಸ್ಡ್ ಡಿಪಾಸಿಟ್ ಇಟ್ರೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ನೀವು ಹೇಳ್ತೀನಿ. ನಾರ್ಮಲ್ ಆಗಿ ನಮಗೆ ಈಗೆಲ್ಲ ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡ್ತಾರೆ ಬ್ಯಾಂಕಲ್ಲಿ? 5% ಕೊಡ್ತಾರೆ, 6% ಕೊಡ್ತಾರೆ. ನೀವು ಫಿಕ್ಸ್ಡ್ ಡಿಪಾಸಿಟ್ ಮಾಡಿದಾಗ ನಿಮಗೆ 5%, 6% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ. ಇಂಡಿಯಾದಲ್ಲಿ ಈಗ ಇನ್ಫ್ಲೇಷನ್ ರೇಟ್ ಬಂದ್ಬಿಟ್ಟು 4% ಇದೆ. ಇಂಡಿಯಾದಲ್ಲಿ ಇನ್ಫ್ಲೇಷನ್ ರೇಟ್ ಅಂದರೆ ಹಣದುಬ್ಬರ. ಈಗ 10 ರೂಪಾಯಿ ತಗೊಂಡ್ರೋ ಸಾಮಾನು ನಾಳೆ ಅದೇ 10 ರೂಪಾಯಿ ಕೊಟ್ಟರೆ ಆ ಸಾಮಾನು ಸಿಗೋದಿಲ್ಲ. ಯಾಕಂದರೆ ಪ್ರತಿ ವರ್ಷನೂ 4% ಅಂತೆ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ 10 ರೂಪಾಯಿ ಇವತ್ತು ನೋಟ್ ಕೊಟ್ಟರೆ ನಾಳೆ ಅದೇ 10 ರೂಪಾಯಿ ಕೊಟ್ಟರೆ ಅದು 10 ರೂಪಾಯಿಗೆ ಅದೇ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೆ ಇನ್ಫ್ಲೇಷನ್ ಅಂತಾರೆ. ಈಗ ನೀವು ಬ್ಯಾಂಕಲ್ಲಿ ಇಟ್ಟಾಗ ನಿಮಗೆ ಬರೋದು 5%, 6% ಇಂಟ್ರೆಸ್ಟ್ ಬಂದರೆ ನೀವು ಮೈನಸ್ ಮಾಡ್ಕೊಳ್ಳಿ. ನಿಮ್ಗೆ ಬರೋ ಇಂಟ್ರೆಸ್ಟು ಇನ್ಫ್ಲೇಷನ್ ಅಂದರೆ ನಿಮ್ಗೆ ಎಫೆಕ್ಟಿವ್ ಆಗಿ ಬರೋದು 1% ಇಲ್ಲಾಂದರೆ 2% ರಿಟರ್ನ್ ಮಾತ್ರ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಖಂಡಿತವಾಗಿ ನೀವು ಎಫ್ ಡಿ ಇಡಬೇಡಿ ಅಂತ. ಯಾಕಂದರೆ ಎಫ್ ಡಿ ಇಟ್ರೂ ಈಗ ನಾವು 2 ವರ್ಷಕ್ಕೆ ಎಫ್ ಡಿ ಅಂತ ಇಡ್ತೀರ ಅಂದ್ಕೊಳ್ಳಿ. 2 ವರ್ಷಕ್ಕೆ ಎಫ್ ಡಿ ಅಂತ ಇಟ್ಟಾಗ ನಿಮಗೆ ಒಂದು 6% ಇಂಟ್ರೆಸ್ಟ್ ಬರಬಹುದು ಅಂದ್ಕೊಳ್ಳಿ. 6% ಇಂಟ್ರೆಸ್ಟ್ ಅಂದರೆ ನಮಗೆ ಇನ್ಫ್ಲೇಷನ್ನೇ 4ರಿಂದ 5% ಅಂದಾಗ ನೀವು ಇವತ್ತು 1 ಲಕ್ಷ ರೂಪಾಯಿ ಹಣ ಇಟ್ಟರೆ ನೀವು ಆ ಹಣನ ಇನ್ವೆಸ್ಟ್ಮೆಂಟ್ ಮಾಡೋದು ಇಲ್ಲಾಂದ್ರೆ ಯಾವುದೋ ಒಂದು ಪ್ರಾಪರ್ಟಿ ಮೇಲೆ ಬಂಡವಾಳ ಹಾಕೋದ್ರಿಂದ ನಿಮಗೆ ಜಾಸ್ತಿ ಹಣ ಬರುತ್ತೆ. ಇವನ್ ಗೋಲ್ಡ್ ಮೇಲೆ ಹಾಕಿದ್ರು ನಿಮ್ಗೆ ಜಾಸ್ತಿ ರಿಟರ್ನ್ ಬರುತ್ತೆ. ಇಲ್ಲಿ ಏನಾಗುತ್ತೆ, ನಿಮ್ಗೆ ಜಸ್ಟ್ 5%, 6% ರಿಟರ್ನ್ ಮಾಡಿದ್ರೆ ನೀವು ಅದೇ 1 ಲಕ್ಷ ರೂಪಾಯಿ ತಗೊಂಡೋಗಿ 2 ವರ್ಷ ಆಗೋದ್ಮೇಲೆ ನೀವೇನಾದ್ರೂ ಬೈ ಮಾಡಕ್ ಹೋದ್ರೆ ಬೆಲೆನೇ ಇರೋದಿಲ್ಲ. ಯಾಕಂದ್ರೆ ನಮ್ಮ ಇನ್ಫ್ಲೇಷನ್ ಪ್ರತಿ ವರ್ಷ 4% ಅಂತ ಇನ್ಕ್ರೀಸ್ ಆಗೋಣ ಹೋಗ್ತಾ ಇದ್ರೆ ಆಗ ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಹಣಕ್ಕೆ ಬೆಲೆನೇ ಇರೋದಿಲ್ಲ. ಆದ್ರಿಂದ ನಾರ್ಮಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 12%, 15% ಎಲ್ಲ ರಿಟರ್ನ್ ಬರುತ್ತೆ. ಆಗ ಏನಾಗುತ್ತೆ ಅಂದ್ರೆ ನಿಮಗೆ 12%, 15% ರಿಟರ್ನ್ ಬರುತ್ತೆ ಅಂತ ಅಂದಾಗ ನಿಮಗೆ ಇನ್ಫ್ಲೇಷನ್ ಅಲ್ಲಿ 4% ಇದ್ರೂ ನೀವು 12, 15% ಮೈನಸ್ ಮಾಡಿ 4% ಮೈನಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ 9ರಿಂದ 10% ವರೆಗೂ ನಿಮ್ಗೆ ಈಸಿಯಾಗಿ ರಿಟರ್ನ್ ಸಿಗುತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಆದ್ರಿಂದ ಎಷ್ಟೋ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಫಿಕ್ಸ್ಡ್ ಡಿಪಾಸಿಟ್ ಖಂಡಿತವಾಗಿ ಮಾಡಬೇಡಿ. ಎಸ್ಪೆಷಲಿ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಹಣ ಸುಮ್ಮನೆ ಫಿಕ್ಸ್ಡ್ ಡಿಪಾಸಿಟ್ ಇಡೋ ಬದಲು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಅದೇ ಕಾರಣಕ್ಕೆ ಹೇಳೋದು. ಯಾಕಂದ್ರೆ ನಾವು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಇಟ್ರೆ ನಮ್ಮ ಹಣ ಅದಕ್ಕೆ ಬೆಲೆನೇ ಇರೋದಿಲ್ಲ. 2 ವರ್ಷ 3 ವರ್ಷ ಆಗ್ಬಿಟ್ಮೇಲೆ ನೀವೇನಿಟ್ಟಿರ್ತೀರೋ ಹಣ, ಆ ಹಣಕ್ಕೆ ಅಷ್ಟು ಬೆಲೆ ಇರೋದಿಲ್ಲ. ಯಾಕಂದ್ರೆ ನೀವು ಇವತ್ತು ಏನ್ ಬೈ ಮಾಡ್ಬೋದು 1 ಲಕ್ಷದಲ್ಲಿ, ಅದೇ 2 ವರ್ಷ ಆಗೋದ್ಮೇಲೆ ಅದೇ 1 ಲಕ್ಷ ಕೊಟ್ಬಿಟ್ಟು ಅದೇ ಸಾಮಾನು ಬೈ ಮಾಡೋದಕ್ಕೆ ಖಂಡಿತವಾಗಿ ಆಗೋದಿಲ್ಲ. ಯಾಕಂದ್ರೆ ಇನ್ಫ್ಲೇಷನ್ ಆಗುತ್ತೆ, ಹಣದುಬ್ಬರ ಆಗುತ್ತೆ. ಆದ್ರಿಂದ ಎಕ್ಸ್ಪರ್ಟ್ಸ್ ಅಡ್ವೈಸ್ ಮಾಡ್ತಾರೆ ಫಿಕ್ಸ್ಡ್ ಡಿಪಾಸಿಟ್ ಮಾಡಬೇಡಿ ಅಂತ. ಇದೊಂದೇ ಕಾರಣಕ್ಕೆ ಜನ ಹೇಳೋದು, ನೀವು ಫಿಕ್ಸ್ಡ್ ಡಿಪಾಸಿಟ್ ಮಾಡಿದ್ರೆ ನೀವು ಮುಟ್ಟಾಳ್ರು, ಮೂರ್ಖರು ಅಂತ. ಈಗ ತಿಳ್ಕೊಳ್ಳೋಣ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ನೀವು ಫಿಕ್ಸ್ಡ್ ಡಿಪಾಸಿಟ್ ಮಾಡೋದ್ರಿಂದ. ಅಂದ್ರೆ ನೀವು ಫಿಕ್ಸ್ಡ್ ಡಿಪಾಸಿಟ್ ಏನೋ ಮಾಡ್ತೀರಾ, ಅದರಿಂದ ರಿಟರ್ನ್ ಬರುತ್ತಲ್ಲ, ಬಡ್ಡಿ ಬರುತ್ತಲ್ಲ, ಆ ಬಡ್ಡಿಗೂ ಟ್ಯಾಕ್ಸ್ ಹಾಕ್ತಾರೆ. ಇದು ಇನ್ನೊಂಥರ ಪ್ರಾಬ್ಲಮ್. ಒಂದು ಇನ್ಫ್ಲೇಷನ್ ರೇಟ್ನ ಬೀಟ್ ಮಾಡೋದಿಲ್ಲ ಫಿಕ್ಸ್ಡ್ ಡಿಪಾಸಿಟ್. ಈಗ ಅದ್ರ ಮೇಲೆ ನೀವು ಲೋಯರ್ ಟ್ಯಾಕ್ಸ್ ಬ್ರಾಕೆಟ್ ಇಲ್ಲಿದ್ರು ನಿಮಗೆ 10% ಮಿನಿಮಮ್ ನಿಮ್ಮ ಬಡ್ಡಿ ಮೇಲೆ ನಿಮಗೆ ಟ್ಯಾಕ್ಸ್ ಹಾಕ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ಏಟ್ ಕೊಡ್ತಾರೆ. ಒಂದು ಇನ್ಫ್ಲೇಷನಲ್ಲಿ ಏಟ್ ಕೊಡುತ್ತೆ, ಇನ್ನೊಂದು ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ಅದು ಇನ್ನೊಂದು ರೀತಿಯಲ್ಲಿ ನಿಮ್ಗೆ ಏಟ್ ಕೊಡುತ್ತೆ. ಇದೊಂಥರ ಡಿಫ್ರೆನ್ಸ್ ಆಯಿತು. ಈಗ ಇನ್ನೊಂದೇನಂದ್ರೆ, ನೀವು ಇವತ್ತು ಏನಿಟ್ಟಿರ್ತೀರೋ, ನೀವು ಇವತ್ತು 5%ಗೆ ನೀವು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟರೆ ನಾಳೆ ಇನ್ನು 6 ತಿಂಗಳಾಗ್ಬಿಟ್ಮೇಲೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿಬಿಡ್ತು, ಇಂಟ್ರೆಸ್ಟ್ ರೇಟ್ 10% ಆಗ್ಬಿಟ್ರು ಅಂದ್ರೂ ನಿಮಗೆ ಕೊಡೋದು 5% ಪ್ರಕಾರನೇ ನಿಮಗೆ ಎಫ್ ಡಿ ಅಲ್ಲಿ ಕೊಡೋದು. ನಾಳೆ 10% ಬ್ಯಾಂಕ್ಗಳಲ್ಲಿ ಇಂಟ್ರೆಸ್ಟ್ ಕೊಡ್ತೀವಿ ಅಂದ್ರೂ ನಿಮ್ಮ ಅಮೌಂಟ್ಗೆ ಅವ್ರು ಕೊಡೋದಿಲ್ಲ. ಯಾಕಂದ್ರೆ ಫಿಕ್ಸ್ಡ್ ಟೆನ್ಯೂರ್ ಅಲ್ಲೇ ನಿಮಗೆ ಫಿಕ್ಸ್ಡ್ ಇಂಟ್ರೆಸ್ಟೇ ಬರೋದು. ಇದೊಂದು ರೀತಿಯಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಫಿಕ್ಸ್ಡ್ ಡಿಪಾಸಿಟ್ ಮಾಡಿದ್ರೆ ಏನು ಅಡ್ವಾಂಟೇಜಸ್ ಇದೆ, ಫಿಕ್ಸ್ಡ್ ಡಿಪಾಸಿಟ್ ಮಾಡಿದ್ರೆ ಏನು ಡಿಸ್ಅಡ್ವಾಂಟೇಜ್ ಇದೆ. ಜನ ಯಾಕೆ ನಿಮ್ಮನ್ನ ಫಿಕ್ಸ್ಡ್ ಡಿಪಾಸಿಟ್ ಮಾಡಿದ್ರೆ ನಿಮ್ಮಂತ ಮೂರ್ಖರು, ನಿಮ್ಮಂತ ದಡ್ರೆ ಯಾರಿಲ್ಲ ಅನ್ನೋದನ್ನ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಇದೇ ಕಾರಣಗಳು. ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ.
ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.